ಇಲ್ಲ ಸರ್, ಈಗ ನೋಡಿ ಅಲ್ಟಿಮೇಟ್ ಆಗಿ ಈಗ ಏನು ನಿಮ್ಮ ಬೇಡಿಕೆ ಅಂತ ಹೇಳಿ. ಬೇಡಿಕೆ ಇಲ್ಲ ಸರ್. ಈಗ ನನಗೊಂದು ಸಂಸಾರ ಇದೆ, ನನಗೊಂದು ಪಾಪು ಇದೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೀನಿ ಇವಳು ಸ್ಟೇಟ್ಮೆಂಟ್ಸಿಂದ. ಮತ್ತು ಆಮೇಲೆ ಆ ಮಾಧ್ಯಮ ಈ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ನಂಗೆ ಡಿಸ್ಟರ್ಬ್ ಆಗ್ತಾಯಿದೆ, ನಮ್ಮ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ನಮ್ಮ ತಂದೆ ತೀರ್ಕೊಂಡಕ್ಕಿಂತ ಮುಂಚೆನೂ ಎಷ್ಟು ರಿಕ್ವೆಸ್ಟ್ ಮಾಡಿದೆ, ಮಗನ ಕಳಿಸು ನೋಡ್ಬೇಕಂತ ಅಂದ. ಅವಾಗಲೂ ಬರಲಿಲ್ಲ, ನಮ್ಮ ತಂದೆ ಸಾವಾಗೂ ಬರಲಿಲ್ಲ. ಪ್ಲಸ್ ನಮ್ಮ ತಾಯಿನೂ ಈಗ ಅವರು ಏಜ್ಡ್ ಪರ್ಸನ್ನು. ಈಗ ಅವ್ರಿಗೂ ಡಿಸ್ಟರ್ಬ್ ಆಗ್ತಾ ಇದೆ ಈ ಹೇಳಿಕೆಗಳಿಂದ. ನನ್ನ ಫ್ಯಾಮಿಲಿ ಹೆಸರು ಡ್ಯಾಮೇಜ್ ಆಗ್ತಾ ಇದೆ. ಪ್ಲಸ್ ನನ್ನ ಈಗ ಕಟ್ಕೊಂಡಿರೋ ಹೆಂಡ್ತಿಗೂ ಅವಳಿಗೂ ನನಗೂ ಈಗ ಒಂಥರ ಈಗ ಮನಸ್ಸಲ್ಲಿ ಒಂಥರ ಇದು ಮನೇಲಿ ಒಂಥರ ನೆಮ್ಮದಿನೇ ಇಲ್ಲ ಇವಳು ಸ್ಟೇಟ್ಮೆಂಟ್ಸಿಂದ. ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಒಂಥರ ಸಫರ್ ಪಡ್ತಾ ಇದ್ವಿ ಇವಳು ಸ್ಟೇಟ್ಮೆಂಟ್ಸಿಂದ. ಇವಳು ಈಗ ಡೈವರ್ಸ್ ಆಗಿ 1 ವರ್ಷ ಆದ್ರೂ ನನ್ನ ಬಗ್ಗೆ ಇವಳು 1 ವರ್ಷ ಆದ್ರೂ ಇವಳು ನನ್ನ ಬಗ್ಗೆ ಇನ್ಫಾರ್ಮೇಷನ್ ತಗೊಂತಾಳೆ, ನನ್ನ ಬಗ್ಗೆ ತಪ್ಪು ಹೇಳಿಕೆ ಕೊಡ್ತಾಳೆ. ಅಂದರೆ ಇವಳು ವಿಕೃತ ಮನಸ್ಸು ಅಷ್ಟೇ ಇವಳದು. ಸರ್, ಈಗ ನನ್ನ ಟಾರ್ಗೆಟ್ ಮಾಡ್ಕೊಂಡು ಇವಳು ನನ್ನ ಇದ್ರ ಮೇಲೆ ಜೀವನ ಮಾಡೋದಕ್ಕೆ ನಾನು ಬಿಡಲ್ಲ. ಅದು ಮುಗಿದೋದ ಕತೆ ಅದು ಅಷ್ಟೇ. ಇವಳು ಬೇರೆ ಆಪರ್ಚುನಿಟೀಸ್ ಇರುತ್ತೆ, ಇವಳು ಚೆನ್ನಾಗಿ ಬೆಳೀಲಿ, ಇವಳು ಮಾಡಲಿ. ಇಲ್ಲ ಸರ್, ಈಗ ನೋಡಿ ಅಲ್ಟಿಮೇಟ್ ಆಗಿ ಈಗ ಏನು ನಿಮ್ಮ ಬೇಡಿಕೆ ಅಂತ ಹೇಳಿ. ಬೇಡಿಕೆ ಇಲ್ಲ ಸರ್. ಈಗ ನನಗೊಂದು ಸಂಸಾರ ಇದೆ, ನನಗೊಂದು ಪಾಪು ಇದೆ, ನನಗೆ ಡಿಸ್ಟರ್ಬ್ ಆಗ್ತಾ ಇದೀನಿ ಇವಳು ಸ್ಟೇಟ್ಮೆಂಟ್ಸಿಂದ. ಮತ್ತು ಆಮೇಲೆ ಆ ಮಾಧ್ಯಮ ಈ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ಸ್ ಕೊಡೋದ್ರಿಂದ ನಂಗೆ ಡಿಸ್ಟರ್ಬ್ ಆಗ್ತಾಯಿದೆ, ನಮ್ಮ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ನಮ್ಮ ತಂದೆ ತೀರ್ಕೊಂಡಕ್ಕಿಂತ ಮುಂಚೆನೂ ಎಷ್ಟು ರಿಕ್ವೆಸ್ಟ್ ಮಾಡಿದೆ, ಮಗನ ಕಳಿಸು ನೋಡ್ಬೇಕಂತ ಅಂದ. ಅವಾಗಲೂ ಬರಲಿಲ್ಲ, ನಮ್ಮ ತಂದೆ ಸಾವಾಗೂ ಬರಲಿಲ್ಲ. ಪ್ಲಸ್ ನಮ್ಮ ತಾಯಿನೂ ಈಗ ಅವರು ಏಜ್ಡ್ ಪರ್ಸನ್ನು. ಈಗ ಅವ್ರಿಗೂ ಡಿಸ್ಟರ್ಬ್ ಆಗ್ತಾ ಇದೆ ಈ ಹೇಳಿಕೆಗಳಿಂದ. ನನ್ನ ಫ್ಯಾಮಿಲಿ ಹೆಸರು ಡ್ಯಾಮೇಜ್ ಆಗ್ತಾ ಇದೆ. ಪ್ಲಸ್ ನನ್ನ ಈಗ ಕಟ್ಕೊಂಡಿರೋ ಹೆಂಡ್ತಿಗೂ ಅವಳಿಗೂ ನನಗೂ ಈಗ ಒಂಥರ ಈಗ ಮನಸ್ಸಲ್ಲಿ ಒಂಥರ ಇದು ಮನೇಲಿ ಒಂಥರ ನೆಮ್ಮದಿನೇ ಇಲ್ಲ ಇವಳು ಸ್ಟೇಟ್ಮೆಂಟ್ಸಿಂದ. ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಒಂಥರ ಸಫರ್ ಪಡ್ತಾ ಇದ್ವಿ ಇವಳು ಸ್ಟೇಟ್ಮೆಂಟ್ಸಿಂದ. ಇವಳು ಈಗ ಡೈವರ್ಸ್ ಆಗಿ 1 ವರ್ಷ ಆದ್ರೂ ನನ್ನ ಬಗ್ಗೆ ಇವಳು 1 ವರ್ಷ ಆದ್ರೂ ಇವಳು ನನ್ನ ಬಗ್ಗೆ ಇನ್ಫಾರ್ಮೇಷನ್ ತಗೊಂತಾಳೆ, ನನ್ನ ಬಗ್ಗೆ ತಪ್ಪು ಹೇಳಿಕೆ ಕೊಡ್ತಾಳೆ. ಅಂದರೆ ಇವಳು ವಿಕೃತ ಮನಸ್ಸು ಅಷ್ಟೇ ಇವಳದು. ಸರ್, ಈಗ ನನ್ನ ಟಾರ್ಗೆಟ್ ಮಾಡ್ಕೊಂಡು ಇವಳು ನನ್ನ ಇದ್ರ ಮೇಲೆ ಜೀವನ ಮಾಡೋದಕ್ಕೆ ನಾನು ಬಿಡಲ್ಲ. ಅದು ಮುಗಿದೋದ ಕತೆ ಅದು ಅಷ್ಟೇ. ಇವಳು ಬೇರೆ ಆಪರ್ಚುನಿಟೀಸ್ ಇರುತ್ತೆ, ಇವಳು ಚೆನ್ನಾಗಿ ಬೆಳೀಲಿ, ಇವಳು ಮಾಡಲಿ. ನನ್ನ